ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಗಮಂಗಲ ಶ್ರೀರಂಗಪಟ್ಟಣದ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಪರಿಷತ್ ವತಿಯಿಂದ ಆಚರಣೆ ಮಾಡಲಾಯಿತು. ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಯೋಗ ಚಿಕಿತ್ಸಕ ಮತ್ತು ಯೋಗ ತರಬೇತುದಾರ ಸಿದ್ದಪ್ಪ ನರಘಂಟಿಯವರು ಯೋಗ ಶಿಬಿರಕ್ಕೆ ಆಗಮಿಸಿದ ಸಾವಿರಾರು ಜನರಿಗೆ ವಿವಿಧ ಬಗೆಯ ಯೋಗಾಸನದ ಆಯಾಮಗಳನ್ನು ಹೇಳಿಕೊಟ್ಟರು. ಬಿಡುತ್ತಾ ನಿಧಾನವಾಗಿ ತಮ್ಮ ಬಲ ಬದಿಗೆ ತಿರುಗಿ ರೈಟ್ ಯುವರ್ ರೈಟ್. ಹಿಂದೆ ನೋಡಿ ಮುಖ ನೋಡಿ. ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯ ಬನ್ನಿ. ಉಸಿರು ಬಿಡುತ್ತಾ ಎಡಕ್ಕೆ ತಿರುಗಿ ಪೂರ್ಣವಾಗಿ ತಿರುಗಿ ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯ ಬನ್ನಿ. ಉಸಿರನ್ನ ಬಿಡುತ್ತಾ ಬಲಕ್ಕೆ ಉಸಿರನ್ನ ತೆಗೆದುಕೊಳ್ಳಿ. ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಲಾಕನ್ನ ಮೇಲೆತ್ತಿ, ಎಷ್ಟು ಸಾಧ್ಯವೋ ಅಷ್ಟು ಮೇಲೆತ್ತಿ, ಹಿಮ್ಮಡಿಗಳನ್ನೂ ಮೇಲೆತ್ತಿ. ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ನಾಗಮಂಗಲ ನೋಡಲ್ ಅಧಿಕಾರಿ ವಾದಿರಾಜ್ ಮಾತನಾಡಿ, ಉತ್ತಮ ಸಮಾಜದ ನಿರ್ಮಾಣಕ್ಕೆ ಯೋಗ ಎಂಬ ಮಂತ್ರ ಅವಶ್ಯಕವಾಗಿದೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪ್ರಕೃತಿಯ ಮಡಿಲಿನ ನಮ್ಮ ಕೇಂದ್ರದಲ್ಲಿ ನಡೆಸಲಾಗುತ್ತಿದೆ. ನಾವು ಸಮಾಜವನ್ನು ಪರಿಪೂರ್ಣತೆಯನ್ನು ತರಬೇಕಾದರೆ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ನಿಟ್ಟಿನಲ್ಲಿ ಸಮಾಜವನ್ನು ತಿದ್ದಬಹುದು. ಹಾಗಾಗಿ ಕಾಶ್ಮೀರದಲ್ಲಿ ಶಾಂತಿ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ದಿನ ಕಾಶ್ಮೀರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು. ಅಂದರೆ ಇಂದಿನ ದಿವಸ ಹಗಲು ಜಾಸ್ತಿ ಇರ್ತಕ್ಕಂಥದ್ದು. ಮತ್ತು ನಮ್ಮ ಭಾರತ ದೇಶದಲ್ಲಿ ನೋಡಿಕೊಂಡ್ರೆ ಹಿಂದಿನ ಕಾಲದಲ್ಲಿ ಇವತ್ತಿಂದ ಅಭ್ಯಾಸಗಳು ಶುರು ಮಾಡ್ತಾ ಇದ್ರು. ಹಾಗಾಗಿ ಇದು ಒಂದು ಶ್ರೇಷ್ಠ ದಿನ ಆಗಿರೋದ್ರಿಂದ ಜೂನ್ 21ನೇ ಯೋಗ ದಿವಸವಾಗಿ ನಾವು ಶುರು ಮಾಡಿರೋದು. ಮತ್ತು ಈ ಸತಿಯ ಥೀಮ್ ಪ್ರತಿಯೊಂದು ಅಂದರೆ 2015ರಿಂದ ನಾವು ಎವ್ರಿ ಇಯರ್ ಪ್ರತಿ ವರ್ಷವೂ ಕೂಡ ಯೋಗ ದಿವಸವನ್ನು ಆಚರಿಸ್ತಾ ಬಂದಿರೋದು ವಿತ್ ಒಂದು ಥೀಮು. ಈ ವರ್ಷದ ಥೀಮ್ ಏನು ಅಂತಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ, ಮತ್ತು ನಮಗೂ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ಹೇಳಿಬಿಟ್ಟು ಅಂತ. ನಾನು ಹೇಳಿದ ಹಾಗೆಯೇ ಮೊದಲು ನಾವು ಬದಲಾದರೆ ಮಾತ್ರ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಯೋಗ ಅಂತಕ್ಕಂಥದ್ದು ಮೊದಲು ನಮ್ಮಿಂದನೇ ಶುರುವಾಗಲಿ ಅಂತ ಹೇಳಿಬಿಟ್ಟು ಮೊದಲು ನಾವು ಬದಲಾಗೋಣ, ಅದೇ ಥರ ನಾವು ಬದಲಾದ ನಂತರ ಸಮಾಜವನ್ನು ಕೂಡ ನಾವು ಬದಲಾಯಿಸೋಣ ಅಂತಕ್ಕಂತಹ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯೋಗಾಭ್ಯಾಸವನ್ನು ಕಾಶ್ಮೀರದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ವರ್ಷ. ಯಾಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಕಾಶ್ಮೀರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಆ ಕಾಶ್ಮೀರವನ್ನು ಕೂಡ ನಾವು ಬದಲಾವಣೆ ಮಾಡಿ ಒಂದಾಗಬೇಕು ಅಂತಂದರೆ ನಮ್ಮ ಮನಸ್ಸಿನ ಗುಣಮಟ್ಟವನ್ನು ನಾವು ಉತ್ತಮಗೊಳಿಸ್ಕೊಳ್ಬೇಕು. ಯೋಗದ ಮೂಲಕ ಆ ಮನಸ್ಸಿನ ಗುಣಮಟ್ಟವನ್ನು ಉತ್ತಮಗೊಳಿಸ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಸಹಬಾಳ್ವೆಯಿಂದ ಬಾಳೋಣ ಅನ್ನೋ ಒಂದು ಮುಖ್ಯ ಕಾರಣ ಈ ಯೋಗವನ್ನು ಇಟ್ಕೊಳ್ತಾ ಇರ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.